ಬಸವನಾಡಿನ ಸಂಪ್ರದಾಯದಂತೆ ಸರ್ವರಿಗೂ ಶರಣು ಶರಣಾರ್ಥಿ. ಇವತ್ತಿನ ನಮ್ಮ ಚರ್ಚೆಯಲ್ಲಿ ನಾವು 12ನೇ ಶತಮಾನದ ಕ್ರಾಂತಿಯ ಹರಿಕಾರ ಅಂತಾನೆ ಹೇಳ್ಬಹುದಲ್ವಾ? ಖಂಡಿತ. ಲಿಂಗಾಯತ ಧರ್ಮ ಸಂಸ್ಥಾಪಕರಾದ ವಿಶ್ವಗುರು ಬಸವಣ್ಣನವರ ಒಂದು ತುಂಬಾನೇ ಶಕ್ತಿಯುತವಾದ ವಚನದ ಆಳಕ್ಕೆ ಇಳಿಯೋಣ. ಬನ್ನಿ, ಈ ವಚನದ ಮೂಲಕ ನಾವು ಒಂದು ಪ್ರಯಾಣ ಮಾಡೋಣ. ಅಂದ್ರೆ ಜನಜಂಗುಳಿಯ ಆರ್ಭಟದಿಂದ ಶುರುವಾಗಿ ಒಬ್ಬ ವಿನಯವಂತ ಭಕ್ತನ ಮೌನದ ಮೂಲಕ ಸಾಗಿ ಕೊನೆಗೆ ಆ ದೈವದ ಆಲಿಂಗನವನ್ನ ಹೇಗೆ ತಲುಪುತ್ತೆ ಅಂತ ನೋಡೋಣ. ಮೊದಲಿಗೆ ಆ ಸಂಪೂರ್ಣ ವಚನವನ್ನ ಕೇಳೋಣ. ಇತ್ತ ಬಾರಯ್ಯ ಇತ್ತ ಬಾರಯ್ಯ ಎಂದು ಭಕ್ತರೆಲ್ಲರೂ ಕೂರ್ತು ಹತ್ತೆ ಕರೆಯುತ್ತಿರಲು ಮತ್ತೆ ಕೆಲಕ್ಕೆ ಸಾರ್ದು ಶರಣೆಂದು ಹಸ್ತ ಬಾಯನೆ ಮುಚ್ಚಿ ಕಿರಿದಾಗಿ ಭೃತ್ಯಾಚಾರವನ್ನುಡಿದು ವಿನಯ ತದ್ಭಾನ ಉಳ್ಳಡೆ ಎತ್ತಿಕೊಂಬನಯ್ಯ ಕೂಡಲ ಸಂಗಮ ದೇವ ಪ್ರಮಥರ ಮುಂದೆ. ಈ ವಚನದ ಆರಂಭದಲ್ಲೇ ಯಾಕೆ ಬಸವಣ್ಣನವರು ಒಂದು ಗದ್ದಲದ ಚಿತ್ರಣ ಕೊಡ್ತಾರೆ? ಎಲ್ಲರೂ ದೇವರನ್ನ ಇತ್ತ ಬಾ ಅಂತ ಕೂಗ್ತಿದ್ದಾರೆ. ಇದರ ಉದ್ದೇಶ ಏನಾಗಿರಬಹುದು? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಇದು ಬರೀ ಒಂದು ದೃಶ್ಯ ಅಲ್ಲ. ಅದು ಆ ಕಾಲದ ಅಂದ್ರೆ 12ನೇ ಶತಮಾನದ ಸಾಮಾಜಿಕ ಧಾರ್ಮಿಕ ವ್ಯವಸ್ಥೆಯ ಒಂದು ರೀತಿ ಪ್ರತಿಬಿಂಬ. ಓ, ಸರಿ ಸರಿ. ಅಂದಿನ ಪುರೋಹಿತಶಾಹಿ ವ್ಯವಸ್ಥೆಯಲ್ಲಿ ಭಕ್ತಿ ಅನ್ನೋದು ಒಂದು ಪ್ರದರ್ಶನ ಆಗ್ಬಿಟ್ಟಿತ್ತು. ಒಂದು ಸ್ಪರ್ಧೆ ತರ. ಹೌದು, ಸ್ಪರ್ಧೆ. ಯಾರು ಹೆಚ್ಚು ಜೋರಾಗಿ ಮಂತ್ರ ಹೇಳ್ತಾರೆ, ಯಾರು ದೊಡ್ಡ ಯಜ್ಞ ಮಾಡ್ತಾರೆ, ಅವರಿಗೆ ಹೆಚ್ಚು ಮಾನ್ಯತೆ. ಬಸವಣ್ಣನವರು ಈ ಆರ್ಭಟದ ಸ್ಪರ್ಧಾತ್ಮಕ ಭಕ್ತಿಯನ್ನ ತಿರಸ್ಕರಿಸಕ್ಕೆ ಈ ಚಿತ್ರಣವನ್ನು ಬಳಸ್ತಾರೆ. ಹೌದು, ನಾನು ನನ್ನದು ಅನ್ನೋ ಒಂದು ಅಹಂಕಾರದ ಕೂಗದು. ಆದ್ರೆ ನಿಜವಾದ ಭಕ್ತ ಏನ್ ಮಾಡ್ತಾನೆ? ಮತ್ತೆ ಕೆಲಕ್ಕೆ ಸಾರುದು ಶರಣೆಂದು ಹಸ್ತ ಬಾಯಿನೆ ಮುಚ್ಚಿ ಅವನು ಮುಂದೆ ಬರೋ ಬದಲು ಪಕ್ಕಕ್ಕೆ ಸರಿಯುತ್ತಾನೆ. ಆ ಕೆಲಕ್ಕೆ ಸಾರುದು ಅನ್ನೋ ಪದದಲ್ಲಿ ಒಂದು ದೊಡ್ಡ ಕ್ರಾಂತಿಕಾರಿ ವಿಚಾರವೇ ಇದೆ ಅಲ್ವಾ? ಖಂಡಿತವಾಗಿಯೂ. ಅದು ಕೇವಲ ದೈಹಿಕವಾಗಿ ಪಕ್ಕಕ್ಕೆ ಸರಿಯುವುದಲ್ಲ. ಅದು ಅಂದಿನ ಜಾತಿ ಪದ್ಧತಿಯ ಶ್ರೇಣೀಕೃತ ವ್ಯವಸ್ಥೆಯನ್ನ ನಿರಾಕರಿಸಿದ ಹಾಗೆ. ನನಗೆ ಈ ಸ್ಪರ್ಧೆ ಬೇಡ, ನನಗೆ ಈ ಸ್ಥಾನಮಾನದ ಹಂಗಿಲ್ಲ ಅಂತ ತನ್ನ ಅಹಂಕಾರವನ್ನೇ ಬದಿಗೆ ಸರಿಸುವುದು. ಇನ್ನು ಹಸ್ತ ಬಾಯನೆ ಮುಚ್ಚಿ ಅಂದ್ರೆ ತನ್ನ ಇಂದ್ರಿಯಗಳ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಿ ಸಂಪೂರ್ಣವಾಗಿ ಶರಣಾಗುವುದು. ಅಲ್ಲಿ ಯಾವುದೇ ಪ್ರದರ್ಶನಕ್ಕೆ ಜಾಗವೇ ಇಲ್ಲ. ಅಂದ್ರೆ ಅವನ ಮಾತು ಮತ್ತು ಕೃತಿ ಎರಡು ವಿನಯದಿಂದ ಕೂಡಿವೆ ಅಂತ. ಕಿರಿದಾಗಿ ಭೃತ್ಯಾಚಾರವ ನುಡಿದು ಅಂದಾಗ ತನ್ನನ್ನು ತಾನು ಒಬ್ಬ ಸೇವಕನಿಗಿಂತ ಕಡೆಯಾಗಿ ಕಾಣುವ ಮನೋಭಾವ ಅದು ಕಾಣಿಸ್ತೆ. ಹೌದು. ಮತ್ತು ಇಲ್ಲಿಯ ವಚನದ ತಿರುಳು ಸಿಗೋದು ವಿನಯ ತದ್ಭಾನವುಳ್ಳಡೆ. ಸರಿ. ಅಂದ್ರೆ ಈ ಎಲ್ಲಾ ನಡವಳಿಕೆಗಳು ಅವು ಕೇವಲ ತೋರಿಕೆಯದಲ್ಲ, ಅದರ ಹಿಂದೆ ವಿನಯದ ಅರಿವು ಅಥವಾ ಪ್ರಜ್ಞೆ ಇರಬೇಕು ಅಂತ. ಓ ಆ ಆಂತರಿಕ ಅರಿವಿಲ್ಲದಿದ್ದರೆ ಪಕ್ಕಕ್ಕೆ ಸರಿದ್ರೂ ಬಾಯ್ಮುಚ್ಕೊಂಡ್ರೂ ಅದು ಮತ್ತೊಂದು ಬಗೆಯ ನಟನೆಯೇ ಆಗ್ಬಿಡುತ್ತೆ. ನನಗೆ ಈ ಎತ್ತಿಕೊಂಬನಯ್ಯ ಅನ್ನೋ ಪದ ಇದೆಯಲ್ಲ, ಅದು ಬಹಳ ಹಿಡಿಸ್ತು. ಕೇವಲ ಸ್ವೀಕರಿಸುವನು ಅನ್ಬೋದಿತ್ತು, ಆದ್ರೆ ಎತ್ತಿಕೊಂಬನು ಅನ್ನೋದ್ರಲ್ಲಿ ಒಂದು ತಾಯಿಯ ವಾತ್ಸಲ್ಯದ ಭಾವ ಇದೆ ಅಲ್ವಾ? ಹೌದು. ದೇವರು ಆ ವಿನಯವಂತ ಭಕ್ತನನ್ನು ಅಪ್ಪಿಕೊಂಡು ಮೇಲೆತ್ತಿದ ಹಾಗೆ. ಅತ್ಯದ್ಭುತವಾದ ಮಾತು. ಆ ವಾತ್ಸಲ್ಯದ ಜೊತೆಗೆ ಒಂದು ಸಾರ್ವಜನಿಕ ಘೋಷಣೆಯೂ ಇದೆ. ಹೌದು. ಎಲ್ಲಿ ಎತ್ಕೊಳ್ತಾನೆ? ಪ್ರಮಥರ ಮುಂದೆ, ಅಂದ್ರೆ ದೇವರ ಶ್ರೇಷ್ಠ ಗಣಗಳ ಸಮ್ಮುಖದಲ್ಲಿ ಜಗತ್ತಿನ ಶ್ರೇಣಿಯಲ್ಲಿ ಯಾರು ಹಿಂದುಳಿದಿದ್ದನೋ, ಯಾರನ್ನ ಸಮಾಜ ಪಕ್ಕಕ್ಕೆ ತಳ್ಳಿತ್ತೋ ಅವನನ್ನ ದೇವರು ಎಲ್ಲರಿಗಿಂತ ಎತ್ತರದ ಸ್ಥಾನದಲ್ಲಿ ನಿಲ್ಲಿಸಿ ಗೌರವಿಸ್ತಾನೆ. ಇದೇ ಬಸವಣ್ಣನವರ ಕಲ್ಯಾಣ ಚಳುವಳಿಯ ಸಾರ. ವಿನಯಕ್ಕೆ ಸಿಗುವ ಅತಿದೊಡ್ಡ ಮನ್ನಣೆ ಇದು. ಖಂಡಿತವಾಗಿ. ಈ ತರದ ಆಳವಾದ ವಿಶ್ಲೇಷಣೆಗಳನ್ನ ನಾವು ಮುಂದುವರಿಸೋಕೆ ನಿಮ್ಮೆಲ್ಲರ ಬೆಂಬಲ ಕೂಡ ನಮಗೆ ತುಂಬಾ ಅಗತ್ಯ. ಹೌದು. ದಯವಿಟ್ಟು ನಮ್ಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ಇದೆಯಲ್ಲ, ಅದನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಈ ಕಾರ್ಯದಲ್ಲಿ ನಮಗೆ ದಾರಿ ತೋರಿಸ್ತಿರೋ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಯವರಿಗೂ ನಮ್ಮ ವಿಶೇಷ ಧನ್ಯವಾದಗಳು. ನಾವು ಚರ್ಚಿಸ್ತಿದ್ದ ವಿಷಯಕ್ಕೆ ವಾಪಸ್ ಬರೋದಾದ್ರೆ, ಈ ವಿನಯದ ಪರಿಕಲ್ಪನೆ ಇದೆಯಲ್ಲ, ಇದು ಕೇವಲ ಆಧ್ಯಾತ್ಮಿಕ ಅಲ್ಲ. ಇವತ್ತಿನ ನಾಯಕತ್ವದ ಗುಣಗಳ ಬಗ್ಗೆ ಮಾತಾಡುವಾಗ ಏನದು ಸರ್ವೆಂಟ್ ಲೀಡರ್ಶಿಪ್ ಅಂತಾರಲ್ಲ, ಹೌದು ಹೌದು, ಅದರ ಮೂಲ ಬೀಜವನ್ನ ನಾವು ಈ ವಚನದಲ್ಲಿ ಕಾಣಬಹುದು. ತನ್ನನ್ನು ತಾನು ಹಿಗ್ಗಿಸಿಕೊಳ್ಳುವ ನಾಯಕನಿಗಿಂತ ತಂಡಕ್ಕಾಗಿ ಕೆಳಕ್ಕೆ ಸರಿಯುವ ನಾಯಕನೇ ಹೆಚ್ಚು ಯಶಸ್ವಿಯಾಗ್ತಾನೆ. ಹಾಗಾದ್ರೆ ಈ ವಚನದ ಸಂದೇಶ ತುಂಬಾ ಸ್ಪಷ್ಟ. ಭಕ್ತಿ ಅನ್ನೋದು ಹೊರಗಿನ ಆರ್ಭಟ ಅಲ್ಲ, ಅದು ಅಹಂಕಾರವನ್ನ ಕರಗಿಸುವ ಒಂದು ಆಂತರಿಕ ಮೌನ. ನಿಖರವಾಗಿ. ಅಹಂಕಾರವನ್ನ ತ್ಯಜಿಸಿ
ನಮ್ರತೆಯನ್ನ ಅಳವಡಿಸಿಕೊಳ್ಳುವುದೇ ದೈವ ಸಾಕ್ಷಾತ್ಕಾರಕ್ಕಿರೋ ನೇರ ದಾರಿ ಅನ್ನೋದನ್ನ ಈ ವಚನ ಅತ್ಯಂತ ಸರಳವಾಗಿ ಮತ್ತು ಪರಿಣಾಮಕಾರಿಯಾಗಿ ತಿಳಿಸ್ತೆ. ಹಾಗಾದ್ರೆ ಕೇಳುಗರು ಯೋಚನೆ ಮಾಡೋಕೆ ಇಲ್ಲೊಂದು ಪ್ರಶ್ನೆ ಇದೆ. ಅಂದ್ರೆ ಈಗೆಲ್ಲ ಸೋಷಿಯಲ್ ಮೀಡಿಯಾ ಯುಗ. ಎಲ್ಲರೂ ತಮ್ಮನ್ನ ತಾವೇ ಪ್ರದರ್ಶನ ಮಾಡ್ಕೊಳ್ಳೋಕೆ ಹಾತುರಿಯುವ ಈ ಕಾಲದಲ್ಲಿ ವಿನಯದಿಂದ ಪಕ್ಕಕ್ಕೆ ಸರಿಯುವ ಮನೋಭಾವವನ್ನ ಅದನ್ನ ಬೆಳೆಸ್ಕೊಳ್ಳೋದು ಹೇಗೆ? ಅದರ ನಿಜವಾದ ಶಕ್ತಿ ನಮಗ್ ಗೊತ್ತಾಗೋದು ಯಾವಾಗ?